ಪ್ರತಿಷ್ಠಿತ ಆಸ್ಪತ್ರೆಯ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿಬಂದಿದೆ. ಫೀವರ್ ಅಂತ ಹೋದ ಯುವಕನ ಫ್ಯೂಚರೇ ಮಟಾಶ್ ಆಗಿದೆ. ಪ್ರತಿಷ್ಠಿತ ರಾಜ್ಯದ ಹೆಸರಾಂತ ಆಸ್ಪತ್ರೆಯ ವೈದ್ಯರ ಎಡವಟ್ಟಿಗೆ ಯುವಕನ ನರಕಯಾತನೆ. 7 ತಿಂಗಳಿನಿಂದ ಆಸ್ಪತ್ರೆಯ ಬೆಡ್ ಮೇಲೆ ಯುವಕನಿದ್ದಾನೆ. ಫೀವರ್ ಅಂತ ಹೋದವನ ಫ್ಯೂಚರೇ ಮಟಾಶ್ ಆಗಿದೆ. ಜ್ವರ ಬಂದಿದೆ ಅಂತ ಆಸ್ಪತ್ರೆ ಸೇರಿದಂತಹ ಯುವಕ 7 ತಿಂಗಳು ಬೆಡ್ ಮೇಲೆ ಮಲಗಿಸಿದ ವೈದ್ಯ ಬದುಕಿದ್ದು ಸತ್ತಂತಿರೋ ಯುವಕ. ಇಎಸ್ಐ ಆಸ್ಪತ್ರೆ ವೈದ್ಯರ ಘನಘೋರ ಟ್ರೀಟ್ಮೆಂಟ್ ಇದು. ಅಮ್ಮ ಅನ್ನೋ ಪದ ಬಿಟ್ಟು ಬೇರೇನು ಮಾತಾಡ್ತಿಲ್ಲ. ನೀರು ಹಾಲು ಬಿಟ್ಟು ಏನು ತಿನ್ನಲಾಗದಂತಹ ಸ್ಥಿತಿಗೆ ಬಂದಿದ್ದಾನೆ ಯುವಕ. ಚಿಕಿತ್ಸೆಯ ಹೆಸರಲ್ಲಿ ಯುವಕನ ಜೀವನವೇ ಬರ್ಬಾದ್ ಆಗಿದೆ. ಇಎಸ್ಐ ಆಸ್ಪತ್ರೆ ಪ್ರತಿಷ್ಠಿತವಾದಂತಹ ಒಂದು ಆಸ್ಪತ್ರೆ. ಈ ಆಸ್ಪತ್ರೆಯ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿಬಂದಿರುವಂಥದ್ದು. ಫೀವರ್ ಅಂತ ಹೋದ ಯುವಕನ ಫ್ಯೂಚರೇ ಮಟಾಶ್ ಆಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮಾನಸ ಆಸ್ಪತ್ರೆಯ ಒಂದು ಘನಘೋರ ಅಪರಾಧ ಅಂತಲೇ ಹೇಳ್ಬೋದು. ಯಾಕಂದರೆ 7 ತಿಂಗಳ ಹಿಂದೆ ಜಸ್ಟ್ ಜ್ವರ ಅಂತ ಹೋದವನು 7 ತಿಂಗಳಿಂದ ಕೂಡ ಬೆಡ್ಡಲ್ಲೇ ಇದ್ದಾನೆ. ಇಎಸ್ಐ ಆಸ್ಪತ್ರೆಯಲ್ಲಿ ನಡೆದಂತಹ ವೈದ್ಯರ ಘನಘೋರ ದುರಂತ ಅಂತಲೇ ಹೇಳ್ಬೋದು. ಘನಘೋರ ಒಂದು ಅಪರಾಧ ಅಂತಲೇ ಹೇಳ್ಬೋದು. ಅಮ್ಮ ಅನ್ನೋ ಪದ ಬಿಟ್ಟು ಬೇರೇನು ಕೂಡ ಮಾತಾಡ್ತಾ ಇಲ್ಲ. ನೀರು ಹಾಲು ಬಿಟ್ಟು ಏನೂ ಕೂಡ ತಿನ್ನಲಾಗದಂತಹ ಸ್ಥಿತಿಗೆ ತಲುಪಿರುವಂಥದ್ದು ಯುವಕನ ಸ್ಥಿತಿಯನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಏನಾಯಿತು ಏನು ಎತ್ತ ಒಂದು ಗೊತ್ತಿಲ್ಲ. ಯುವಕನ ತಲೆ ಹಾಗೂ ಬೆನ್ನಲ್ಲಿ ನೀರು ತುಂಬಿದೆ ಅಂತ ಹೇಳಿ ಬೇರೆ ಆಸ್ಪತ್ರೆಗೆ ಕಳಿಸಿದ್ರಂತೆ ಇಎಸ್ಐ ವೈದ್ಯರು. ನಂತರ ಮತ್ತೆ ಇಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ ವೈದ್ಯರು. ಕಳೆದ 7 ತಿಂಗಳಿಂದ ಕೂಡ ಆಸ್ಪತ್ರೆಯ ಬೆಡ್ ಮೇಲಿಗೆ ಈಗ ಹೇಗೆ ಮಲಗಿದಾರಲ್ವ ಇದೇ ರೀತಿ ಮಲಗಿದ್ದಾರೆ. 7 ತಿಂಗಳಿಂದ ಕೂಡ ಅಮ್ಮ ಅನ್ನುವಂತಹ ಒಂದೇ ಒಂದು ಪದವನ್ನು ಬಿಟ್ಟು ಬೇರೇನು ಕೂಡ ಮಾತಾಡ್ತಾ ಇಲ್ಲ. ನೀರನ್ನು ಹಾಗೆ ಹಾಲು ಬಿಟ್ಟು ಬೇರೆ ಏನೂ ಕೂಡ ಕುಡಿಯಲಾರದಂತಹ ಒಂದು ಪರಿಸ್ಥಿತಿಗೆ ತಲುಪಿರುವಂಥದ್ದು ಯುವಕ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಅದನ್ನು ಕೂಡ ಬಾಯಿ ಮುಖಾಂತರ ಅಲ್ಲ, ಗಂಟಲು ಮೂಲಕ ಹೋಲ್ ಮಾಡಿ ಹಾಲು ನೀರನ್ನು ನೀಡ್ತಾ ಇದ್ದಾರಂತೆ ವೈದ್ಯರು. ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಾತನಾಡೋಕ್ಕೂ ಆಗಲ್ಲ. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಜ್ವರ ಅಂತ ಆಸ್ಪತ್ರೆಗೆ ಸೇರಿದ್ದ ಕೇವಲ 23 ವರ್ಷದ ಯುವಕ. ಮೊದಲು ಜ್ವರ ಬಂದಿದೆ, ನಂತರ ಮೆದುಳು ಜ್ವರ ಅಂತ ಕೂಡ ಹೇಳಿದ್ರಂತೆ ವೈದ್ಯರು. ತಲೆಯಲ್ಲಿ ಗಡ್ಡೆ ಬೆಳೆದಿದೆ, ಇವಾಗ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಟ್ರೀಟ್ಮೆಂಟ್ ಕೊಡದೆ ಸುಮ್ಮನಿದ್ದಾರೆ ವೈದ್ಯರು. ತಲೆ ಬೆನ್ನಲ್ಲಿ ನೀರು ತುಂಬಿದೆ ಅಂತ ಇಎಸ್ಐ ವೈದ್ಯರು ಹೇಳಿರುವಂಥದ್ದು. ಬೇರೆ ಆಸ್ಪತ್ರೆಗೆ ಕಳಿಸಿದ್ರಂತೆ ಇಎಸ್ಐ ಆಸ್ಪತ್ರೆಯ ವೈದ್ಯರು. ನಂತರ ಮತ್ತೆ ಇಎಸ್ಐ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು. ಗಂಟಲು ಮೂಲಕ ಹೋಲ್ ಮಾಡಿ ಹಾಲು ಮತ್ತು ನೀರನ್ನು ಹಾಕಲಾಗ್ತಾ ಇದೆ. ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಾತನಾಡೋಕ್ಕೂ ಆಗಲ್ಲ. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ 3 ವರ್ಷದ ಯುವಕನಿಗೆ ವಿವಿಧ ಚಿಕಿತ್ಸೆಯನ್ನು ನೀಡುತ್ತಾರೆ ವೈದ್ಯರು. 7 ತಿಂಗಳಾದರೂ ಕೂಡ ಯಾವುದೇ ಚೇತರಿಕೆ ಇನ್ನೂ ಕೂಡ ಯುವಕನ ಆರೋಗ್ಯದಲ್ಲಿ ಕಂಡುಬಂದಿಲ್ಲ. ಜೊತೆ ಯಾವುದೇ ಟ್ರೀಟ್ಮೆಂಟನ್ನು ನೀಡದೆ ಇಎಸ್ಐ ವೈದ್ಯರು ಸುಮ್ಮನಿದ್ದಾರೆ. ಇದೀಗ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರಂತೆ ವೈದ್ಯರು. ಮನೆಗೆ ಕರ್ಕೊಂಡು ಹೋಗುವಂತೆ ವೈದ್ಯರು ದುಂಬಾಲು ಬಿದ್ದಿದ್ದಾರೆ. ಮೆಡಿಸಿನ್ ಅಂತಾನೆ ಬರೋಬ್ಬರಿ 2 ಲಕ್ಷ ಖರ್ಚು ಮಾಡಿದ್ದಾರೆ ಬಡ ತಾಯಿ ಮತ್ತು ವೈದ್ಯರ ನಡುವೆ ದೊಡ್ಡ ವಾಗ್ವಾದವೇ ನಡೆದು ಹೋಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೇವಲ 23 ವರ್ಷದ ಮಗ, ಎದೆಯುದ್ದ ಬೆಳೆದಿರ್ತಕ್ಕಂಥ ಮಗ 7 ತಿಂಗಳಿಂದ ಬರೀ ಹಾಸ್ಪಿಟ್ಲಲ್ಲೇ ಹಾಲು ನೀರು ಸೇವನೆ ಮಾಡಿಕೊಂಡು, ಅದು ಗಂಟಲ ಮೂಲಕ ಜ್ವರ ಅಂತ ಬಂದಿರೋದು. ಮೆದುಳು ಜ್ವರ ಅಂತ ಹೇಳಿದ್ರು. ಆಮೇಲೆ ಏನೋ ಗಡ್ಡೆ ಆಗಿದೆ ಮೆದುಳಲ್ಲಿ ಅಂತ ಹೇಳಿದ್ರು. ಇವಾಗ ಅಮ್ಮ ಅನ್ನೋವಂಥ ಒಂದೇ ಒಂದು ಪದ ಬಿಟ್ಟು ನನ್ನ ಮಗ ಇನ್ನೇನು ಮಾತಾಡೋಕ್ಕಾಗಲ್ಲ ಅನ್ನೋದಾದರೆ ಆ ತಾಯಿಗೆ ಆಗ್ತಾ ಇರ್ತಕ್ಕಂಥ ನರಕಯಾತನೆ ಎಷ್ಟು, ಆ ಮಗನಿಗೆ ಆಗ್ತಾ ಇರ್ತಕ್ಕಂಥ ನರಕಯಾತನೆ ಎಷ್ಟು ವೈದ್ಯರು ಅರ್ಥ ಮಾಡ್ಕೊಳ್ಬೇಕು. ಆದರೆ ವೈದ್ಯರ ಎಡವಟ್ಟಿಗೆ ಇಲ್ಲಿ 23 ವರ್ಷದ ಯುವಕನ ಒಂದು ಜೀವನವೇ ಬರ್ಬಾದಾಗಿರುವಂಥದ್ದು. ಆ ತಾಯಿ ಕೂಡ 2 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ. ಇಎಸ್ಐ ಆಸ್ಪತ್ರೆ ಅಂದರೂ ಕೂಡ 2 ಲಕ್ಷದವರೆಗೂ ಕೂಡ ಮೆಡಿಸಿನ್ನ ತೊಗೊಂಡು ಬಂದು ಖರ್ಚು ಮಾಡಿದ್ದಾರೆ. ಆದರೂ ಕೂಡ
ಮಗನ ಒಂದು ಆರೋಗ್ಯದಲ್ಲಿ ಇದುವರೆಗೂ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ. ತಮ್ಮ ದುಃಖವನ್ನು ಕೂಡ ತೋರಿಕೊಂಡಿರುವಂತಹ ತಾಯಿ. ಮಗನ ಪರಿಸ್ಥಿತಿ ಕಂಡು ಬಡ ತಾಯಿಯ ಗೋಳಾಟ. ಮಗನನ್ನು ಕರೆದುಕೊಂಡು ಹೋಗಲ್ಲ ಅಂತ ಇದ್ದಾರೆ ಆ ತಾಯಿ. ಈಗಾಗಲೇ 2 ಲಕ್ಷ ಖರ್ಚು ಮಾಡಿರ್ತಕ್ಕಂಥ ತಾಯಿ, ಯುವಕನ ತಾಯಿ ವೈದ್ಯರ ನಡುವೆ ವಾಗ್ವಾದ ಎದ್ದಿತ್ತು. ಮಾತನಾಡಿ ಸಮಸ್ಯೆ ಬಗೆಹರಿಸೋಣ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಈ ಹಿಂದೆ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದಂತೆ ತಾಯಿ. ದೂರು ದಾಖಲಿಸದೆ ಕಳಿಸಿದಂತಹ ರಾಜಾಜಿನಗರ ಪೊಲೀಸರು. ಕರ್ನಾಟಕ ನ್ಯೂಸ್ ಬಿಟ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ನೀವು ನೋಡ್ತಾ ಇರುವಂಥದ್ದು. ತಾಯಿ ತನ್ನ ಮಗನಿಗೋಸ್ಕರ 7 ತಿಂಗಳಿಂದ ಕೂಡ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. 7 ತಿಂಗಳಿಂದ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಆದರೂ ಕೂಡ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಬಂದಿಲ್ಲ. ಮಲಗಿದ್ದಲ್ಲೇ ಮಲಗಿರುವಂಥದ್ದು ಮಗ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಂಥ ತಾಯಿ ಆದರೂ ಕೂಡ ಇಂತಹ ಒಂದು ಪರಿಸ್ಥಿತಿಯನ್ನು ತಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದದ್ದು. ಹೀಗಾಗಿ ವೈದ್ಯರ ನಡುವೆ ಒಂದು ದೊಡ್ಡ ವಾಗ್ವಾದವೇ ನಡೆದು ಹೋಗಿದೆ. ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರೂ ಕೂಡ ರಾಜಾಜಿನಗರ ಪೊಲೀಸರು ಹಾಗೆ ಕಳಿಸಿರುವಂಥದ್ದು. ಆ ತಾಯಿಗೆ ಹಾಗೆ ಮಗನಿಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕಾಗಿದೆ. ನ್ಯಾಯ ಅಂತಂದರೆ ಏನಿಲ್ಲ, ಮಗನಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕಾಗಿದೆ, ಚೇತರಿಕೆ ಕಾಣಬೇಕಾಗಿದೆ ಅವನ ಆರೋಗ್ಯದಲ್ಲಿ. ಆ ತಾಯಿಗೂ ಕೂಡ ಆವಾಗ ಸಂತೋಷ ಆಗುತ್ತೆ.